ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್. ಅದರೊಳಗಡೆ ಕೊನೆಯಲ್ಲಿ ನಾವು ಅನಿಮಲ್ ಹಾರ್ಮೋನ್ಸ್ ಬಗ್ಗೆ ಮಾತಾಡ್ತೀವಿ. ಟೋಟಲ್ 7 ಹಾರ್ಮೋನ್ಸ್ ಇದ್ದಾವೆ. ಆ 7 ಹಾರ್ಮೋನ್ಸ್ನ ನಾವು ಹೇಗೆ ಕಲಿಬೇಕು ಅಂತ ಬಂದಾಗ 7th ಒನ್ ನಾವು ಫಸ್ಟ್ ಗಮನ ಕೊಡಬೇಕು. 7th ಒನ್ ಬಂದು ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ಇದೆ. ಇದು ಸಕ್ರೆಟ್ ಆಗ್ತಿರೋದು ಹೈಪೋಥಾಲಮಸ್ ಇಂದ. ಹೈಪೋಥಾಲಮಸ್ ಇಲ್ಲಿ ಒಂಥರ ಮೇಜರ್ ರೋಲ್ನ ಪ್ಲೇ ಮಾಡ್ತಿದೆ. ದಿಸ್ ಹೈಪೋಥಾಲಮಸ್ ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಪಿಟ್ಯುಟರಿ ಗ್ಲ್ಯಾಂಡ್. ಇದು ಹಾರ್ಮೋನ್ನ ರಿಲೀಸ್ ಮಾಡೋದ್ರ ಮೂಲಕ ಸ್ಟಿಮ್ಯುಲೇಟ್ಗೆ ಎಚ್ಚರ ಮಾಡುತ್ತೆ, ನೀನೀಗ ಗ್ರೋತ್ ಹಾರ್ಮೋನ್ನ ರಿಲೀಸ್ ಮಾಡ್ಬೋದು ಅಂತ. ಆವಾಗ ಪಿಟ್ಯುಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಇದು ಎಲ್ಲ ಆರ್ಗನ್ಸ್ನ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ಮೇಲ್ಸಲ್ಲಿದ್ದಾಗ ಈ ಹಾರ್ಮೋನ್ನ ಟೆಸ್ಟಿಸ್ ರಿಸೀವ್ ಮಾಡಿಕೊಂಡು ಟೆಸ್ಟೋಸ್ಟಿರಾನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಟೆಸ್ಟೋಸ್ಟಿರಾನ್ ಡೆವಲಪ್ಮೆಂಟ್ ಆಫ್ ಮೇಲ್ ಸೆಕ್ಸ್ ಆರ್ಗನ್ ಇದ್ರದ್ದೊಂದು ಮೇಜರ್ ಕೆಲಸ. ಅದೇ ಥರ ಈ ಗ್ರೋತ್ ಹಾರ್ಮೋನ್ಸ್ನ ಫೀಮೇಲಲ್ಲಿ ಓವರಿಸ್ ರಿಸೀವ್ ಮಾಡ್ಕೊಳ್ತವೆ, ಈಸ್ಟ್ರೋಜನ್ನ ಪ್ರೊಡ್ಯೂಸ್ ಮಾಡ್ತವೆ. ಈ ಈಸ್ಟ್ರೋಜನ್ ಫೀಮೇಲ್ ಸೆಕ್ಸ್ ಆರ್ಗನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಸಹಾಯ ಮಾಡ್ತವೆ. ಅದೇ ಥರ ಓವರಿಸು ಪ್ರೊಜೆಸ್ಟಾನ್ ಅನ್ನೋ ಇನ್ನೊಂದು ಹಾರ್ಮೋನ ಪ್ರೊಡ್ಯೂಸ್ ಮಾಡ್ತಿದೆ. ಇದು ಮೆನ್ಸನ್ ಸೈಕಲ್ಗೆ ಸಹಾಯ ಮಾಡ್ತಾ ಇದೆ. ಅದನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು. ಈ ಥರದ್ದು ಇಲ್ಲಿ ನಮಗೆ ಟೋಟಲ್ 4 ಹಾರ್ಮೋನ್ಸ್ ಬಗ್ಗೆ ಮಾತಾಡ್ಬಿಡ್ತೀವಿ. ಉಳಿದಿರುವಂಥದ್ದು 3 ಹಾರ್ಮೋನ್ಸ್ ತುಂಬ ಸಿಂಪಲ್ ಆಗಿದ್ದಾವೆ. ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂತಹ ಪ್ಯಾಂಕ್ರಿಯಾಸ್, ಇದು ಪ್ರೊಡ್ಯೂಸ್ ಮಾಡ್ತದೆ ಇನ್ಸುಲಿನ್ನ. ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತಾ ಇದೆ. ಇನ್ಸುಲಿನ್ ಏನಾದರೂ ಪ್ರೊಡ್ಯೂಸ್ ಆಗಲಿ ಅಂದರೆ ಅದನ್ನ ಡಯಾಬಿಟಿಸ್ ಅಂತ ಕರಿತೀವಿ. ಸೊ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತಾ ಇದೆ. ನೆಕ್ಸ್ಟ್ ಒಂದು ಥೈರಾಯ್ಡ್ ಪ್ರೊಡ್ಯೂಸ್ ಮಾಡ್ತಿರೋದು ಥೈರಾಕ್ಸಿನ್. ಇದು ಮೆಟಬಾಲಿಸಮ್, ಬಾಡಿ ಒಳಗಡೆ ಏನೆಲ್ಲ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೋ ಅದನ್ನು ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಈ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡ್ತಿರೋದು ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗ್ತಿರೋದು ಥೈರಾಯ್ಡ್, ನಮ್ಮ ಕುತ್ತಿಗೆ ಗಂಟಿದೆಯಲ್ಲ ಅಲ್ಲಿ. ಮತ್ತೊಂದು ಅಡ್ರಿನಲ್ ಗ್ಲ್ಯಾಂಡ್, ನಮ್ಮ ಕಿಡ್ನೀಸ್ ಮೇಲ್ಗಡೆ ಇದೆ. ಇದು ಪ್ರೊಡ್ಯೂಸ್ ಮಾಡ್ತಿರೋದು ಅಡ್ರಿನಲಿನ್ ಅನ್ನೋದು ಹಾರ್ಮೋನ್ನ. ಇದು ಸ್ಟ್ರೆಸ್ ಟೈಮಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಪ್ರೊಡ್ಯೂಸ್ ಆಗಿ ನಿಮಗೆ ಗೊತ್ತಿಲ್ಲದಿರೋ ಪ್ರಕಾರ ನಿಮಗೆ ತುಂಬ ಶಕ್ತಿ ಅಥವಾ ತುಂಬ ಏನೋ ಒಂದು ಉತ್ಸಾಹ ತಂದುಕೊಡುವಂತಹ ಹಾರ್ಮೋನ್ ಇದು ಅಡ್ರಿನಲ್ ಗ್ಲ್ಯಾಂಡ್. ಸೊ ಈ ಥರ ನಾವು ಹೈಪೋಥಾಲಮಸ್, ಪಿಟ್ಯುಟರಿ ಗ್ಲ್ಯಾಂಡ್, ಟೆಸ್ಟಿಸ್, ಓವರಿಸ್ ಈ 4 ನೋಡ್ಕೊಂಡ್ಮೇಲೆ ಪ್ಯಾಂಕ್ರಿಯಾಸ್, ಥೈರಾಯ್ಡ್, ಅಡ್ರಿನಲ್ ಗ್ಲ್ಯಾಂಡ್ನ ನೋಡ್ಕೊಂಡ್ರೆ ಈಸಿಯಾಗಿ ನಾವು ಇದನ್ನ ತಿಳ್ಕೊಬೋದು.